ಇವಾಗ ಬಂದು ಶ್ರೇಯಸ್ಗೆ ನಾನು ಕಟಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾವ ತರ ಮಾಡಿಸ್ತೀನಿ ಅಂದ್ರೆ 99.9% ಗರ್ಲ್ಸ್ ಶ್ರೇಯಸ್ ಶ್ರೇಯಸ್ ಅನ್ಬೇಕು. ಬುಸ್ ಕಟ್ ಮಾಡು ಅಂದ್ಬಿಟ್ಟು ಕುತ್ಕೊಂಡಿದೀನಿ, ಮುಂದೆ ಕೆಚ್ಬಿಟ್ಟು ಅವನೇ ಸಖತ್ ಒಂಥರ ಫೀಲ್ ಆಗ್ತಾ ಇದೆ. ನನ್ ಮೇಲೆ ಇಷ್ಟು ನಂಬಿಕೆ ಇಟ್ಟಿದೆಯಲ್ಲ ನೀನು ಅಂತ. ಎಸ್ ಅಂತ ಹಾಕ್ಸ್ತಿದ್ದೀನಿ. ಆ ಕಡೆ ಬೇಡ ಶ್ರೇಯಸ್ ಹೇಮ ಅಂತ, ಈ ಕಡೆ ಭರತ್ ಚೇತು ಅಂತ. ಪರ್ಫೆಕ್ಟ್ ಆಗಿ ಚೊತ್ತೆ ತರ ಮಾಡ್ಸಿರ್ತಾನೆ ನೋಡು. ಇವಾಗ ಅವನ್ಗೆ ಓಪನ್ ಮಾಡಿಸಿ ಅವನದು ರಿವ್ಯೂ ಕೇಳೋ ಸಮಯ. ಎಲ್ರಿಗೂ ನಮಸ್ಕಾರ, ಮತ್ತೆ ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ. ಇವತ್ತು ನಾವು ಯಾವ ವಿಡಿಯೋ ಮಾಡಕ್ ಹೊಟ್ಟಿದ್ವಿ ಅಂತಂದ್ರೆ, ನನ್ನ ಕಸಿನ್ ಫ್ರೆಂಡ್ ಎಲ್ಲಾನು ಆದಂತ ಶ್ರೇಯಸ್ಗೆ ಬ್ಲೈಂಡ್ ಫೋಲ್ಡ್ ಮಾಡಿಸಿ, ಅವನು ಗೊತ್ತಿಲ್ಲದೆ ಇರೋ, ಅವ್ನು ಮಾಡಿಸ್ದೇ ಇರೋ ಫಸ್ಟ್ ಟೈಮ್ ಕಟಿಂಗ್ ಶಾಪ್ ಕರ್ಕೊಂಡು ಹೋಗಿ ಅಲ್ಲಿ ಕಟಿಂಗ್ ಮಾಡಿಸಿ ಅವನಿಗೆ ನೀಟಾಗಿ, ಅವ್ನಿಗೆ ಯಾವ ತರ ಕಟಿಂಗ್ ಮಾಡಿಸಿ ಏನು ಅಂತ ಗೊತ್ತಿರಲ್ಲ. ಬೋಡ ಹೊಡ್ಸಿದ್ವಿ, ಗಡ್ಡ ಟ್ರಿಮ್ ಮಾಡಿಸಿದ್ರು, ಫುಲ್ ಶೇವ್ ಮಾಡಿಸಿದ್ವಿ. ಅವ್ನು ಏನೋ ಐಡಿಯಾ ಇಲ್ಲ. ಅಂಡ್ ಇನ್ನೊಂದು ಬೇಜಾರಾಗೋ ಪಾಯಿಂಟ್ ಏನಂತಂದ್ರೆ, ನನ್ನ ಫ್ರೆಂಡ್ ಚೇತು ಇಲ್ಲ. ಅದೇ ಮೈಸೂರಿಗೆ ಹೋಗೋದಾನೆ, 1 ತಿಂಗಳು ಬರಲ್ಲ. 1 ತಿಂಗಳು ನಾನು ಅವನು ಲಾಂಗ್ ಡಿಸ್ಟೆನ್ಸ್ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀವಿ, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ತರ. ಸೊ ಇವಾಗ ನಮ್ಮ ವಿಡಿಯೋಗೆ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿ. ಶ್ರೇಯಸ್ ರೆಡಿ ಆಗಿದ್ದಾನೆ. ಏನ್ ಶ್ರೇಯಿ, ರೆಡಿ ಇದೆಯಾ? ಭಯ ಇದೆಯಾ? ಇಲ್ಲ. ಯಾಕೆ? ಭಯ ಏನು? ಕಣ್ ಕಟ್ಟಿರ್ತೀನಲ್ಲ ನಿನ್ಗೆ, ನೀನ್ ನೋಡಕ್ ಆಗಲ್ವಲ್ಲ ಯಾವ ತರ ಕಟಿಂಗ್ ಮಾಡಿಸಿದೀನಿ ಅಂತ. ಚೆನ್ನಾಗೇ ಮಾಡಿಸ್ತೀಯಾ? ಏನೋ ಯಾರಿಗ್ ಗೊತ್ತು. ಬೋಡ ಮಾಡಿಸ್ಬಲ್ಲ ಏನ್ ಮಾಡ್ತೀಯಾ? ನಿನ್ಗೆ ಹಿಂಗ್ ತರ್ನಾಗು, ಹಿಂದೆ ತಿರ್ಗು. ಸೊ ಗೈಸ್, ಈ ತರ ಲುಕ್ ಇದೆ ಇವಾಗ. ಇದನ್ನ ಯಾವ ತರ ಟರ್ನ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. 1 ಇಂದ 10 ಗಂಟೆ ಎಷ್ಟು ರೇಟ್ ಮಾಡ್ತೀರಾ ಶ್ರೇಯಸ್ನ ನೋಡಿದ್ರೆ? ಹೇಳ್ಬೇಕ ನಾನು? ಹೇಳ್ಬೇಕಂಟಿ. ಚೆನ್ನಾಗಿದ್ದಾನೆ ಇವಾಗ ಚೆನ್ನಾಗಿದ್ದಾನೆ. ಇವಾಗ ನಾವು ಕಟಿಂಗ್ ಮಾಡಿಸಿದ್ಮೇಲೆ ಇನ್ಯಾವ ತರ ಕಾಣಿಸ್ಬೋದು ಅಂತ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ. ಬೋಡ ಮಾಡಿಸ್ಬಿಡೋಣ ಆಂಟಿ. ನೋಡ್ರಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡಿ. ನೋಡ, ಆಂಟಿ ಪರ್ಮಿಷನ್ ಕೊಟ್ಟಾಯ್ತು, ಇನ್ನಿನ್ ಹೆಂಡತಿ ಪರ್ಮಿಷನ್ ಅಷ್ಟೇ. ಸೊ ಗೈಸ್, ಇನ್ನೊಂದೇನಂದ್ರೆ, ನಮ್ಮ ಹತ್ರ ಬ್ಲೈಂಡ್ ಫೋಲ್ಡ್ ಇಲ್ಲ ನಮ್ಮ ಹತ್ರ. ಅದಕ್ಕೆ ತಗೊಳಕ್ಕೆ ಅಂದ್ಬಿಟ್ಟು ಇವಾಗ ಸೂಪರ್ ಮಾರ್ಕೆಟ್ ಬಂದಿದ್ದೀನಿ. ಈ ವಿಡಿಯೋ ಸ್ವಲ್ಪ ಖರ್ಚು ಆಗ್ತಾ ಇದೆ, ಎಕ್ಸ್ಪೆನ್ಸಿವ್ ಆಗ್ತಿದೆ ನನಗೆ. ನೋಡೋಣ ಯಾವ ಥರ ಅಂತ. ಸೂಪರ್ ಮಾರ್ಕೆಟ್ ಬಂದಿದ್ದೀನಿ, ಇಲ್ಲಿ ಬ್ಲೈಂಡ್ ಫೋಲ್ಡ್ ಉಟ್ಕೊಂಡು ಹೋಗ್ಬೇಕು. ಇವಾಗ ನಾವು ಇದನ್ನು ತೊಗೊಂಡಿದ್ದೀವಿ. ಇವಾಗ ಇದನ್ನು ತೊಗೊಂಡು ಕೆಳಗಡೆ ಹೋಗಿ ಬಿಲ್ ಮಾಡಿಸ್ಬೇಕು. 70 ರೂಪೀಸ್ ಕಾಸ್ಟ್ ಆಗಿದೆ ಇದಕ್ಕೆ. ಸೊ ಗೈಸ್, ನಾವು ಅಫಿಷಿಯಲ್ ಆಗಿ ಇವಾಗ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಮಾಡಿಸೋ ಸಲೂನ್ಗೆ ಕರ್ಕೊಂಡ್ಬಂದಿದ್ದೀನಿ ಶ್ರೇಯಸ್ನ. ರೆಡಿ ಆಗ್ಬಿಟ್ಟು ಕೂತ್ಕೊಂಡು ಫ್ಲೆಕ್ಸ್ ಮಾಡ್ತಾನೆ ಬೈಸಿಪ್ನ ಹಿಂಗೆಲ್ಲ ಅಂತ. ನಾನೇನು ಇದನ್ನು ತಂದಿದ್ದೀನಿ, ಇದನ್ನು ನಾನು ಫಸ್ಟ್ ಹಾಕೊಂಡು ನೋಡ್ತೀನಿ ಕಾಣಿಸ್ತಾ ಇದೆಯಾ ಏನು ಅಂತ. ಯಾಕಂದರೆ ಅವ್ನಿಗೆ ಕಂಪ್ಲೀಟಾಗಿ ಕಾಣಿಸ್ಬಾರ್ದು, ಅವ್ನಿಗೆ ಗೊತ್ತಾಗಬಾರ್ದು ಯಾವ ಥರ ಕಟಿಂಗ್ ಮಾಡಿಸ್ತಾ ಇದ್ದೀವಿ ಏನು ಅಂತ. ಸೊ ನಾನು ಹಾಕೊಂಡು ಫಸ್ಟ್ ಟ್ರೈ ಮಾಡ್ತೀನಿ. ನಿಜವಾಗ್ಲೂ ಕಾಣಿಸ್ತಾ ಇಲ್ಲ ಗೈಸ್, ನನಗೆ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ. ಸೊ ವರ್ತ್ ಇದು 70 ರೂಪೀಸು. ಇವಾಗ ಶ್ರೇಯಸ್ಗೆ ಹಾಕ್ಸ್ಬಿಟ್ಟು ಸ್ವಲ್ಪ ಟೆಸ್ಟ್ ಮಾಡೋಣ ಅವನಿಗೆ. ಶ್ರೀ, ಹೆಂಗೆ ಅನ್ನಿಸ್ತಾ ಇದೆ ಹೇಳಿ ಇವಾಗ ಕುತ್ಕೊಂಡ್ಮೇಲೆ? ಏನಿಲ್ಲ, ನಂಬಿಕೆ ಇಟ್ಟಿದ್ದೀನಿ. ಯಾರ ಮೇಲೆ? ನಿನ್ ಮೇಲೆ, ಅವ್ರ ಮೇಲೆ. ಬೋಡ ಮಾಡಿಸಿದ್ರೆ ಅಷ್ಟೇ ನಿನ್ಗೆ. ಸಂಜೆ ತನಕ ಉಡ್ಕೊಂಡು ಹೊಡಿತೀನಿ. ನೋಡು ಅವನು ಪಾಪ ವೈಫ್ಗೆಲ್ಲ ಫೋನ್ ಮಾಡ್ಬಿಟ್ಟು ಹೇಳೋನೆ, ಇವತ್ತು ಏನೋ ಕಟಿಂಗ್ ಮಾಡಿಸ್ತಾರಂತೆ, ಅವ್ನಿಗೆ ಇದು ಮಾಡಿದ್ರೆ ನಾನು ಬ್ಲೈಂಡ್ ಫೋಲ್ಡ್ ಮಾಡ್ತಾನೆ ಅಂತ ಏನೇನೋ ಹೇಳೋನೆ. ನೋಡಬೇಕು ಹೆಂಗೆ ಬರುತ್ತೆ ಅಂತ. ನನಗೂ ಭಯ ಇದೆ, ನೋಡ್ಬೇಕು. ಯಾಕಂದರೆ ನಾನು ಮಾಡ್ಸೋಕೆ ಹೊಟ್ಟಿರೋ ಕಟಿಂಗ್ ಅವ್ನು ಯಾವತ್ತೂ ಮಾಡಿಸಿಲ್ಲ. ಯಾವ ಥರ ಕಾಣಿಸುತ್ತೆ ಅಂತ ಅವ್ನಿಗೆ ಗೊತ್ತಿಲ್ಲ. ನನಗೆ ಏನಾದ್ರು ಮಿಸ್ ಆದರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ, ಅವನೇ ಬೋಡ ಹೊಡ್ಸ್ಕೋಬೇಕಷ್ಟೇ. ಇದನ್ನ ಹಾಕು ಅಣ್ಣ, ನಾನು ಹೇಳ್ದಂಗೆ ಮಾಡಬೇಕು, ಅವನು ಹೇಳಿದ್ ಕೇಳಬೇಡಿ. ಸೊ ಅಣ್ಣಂಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಹೇಳ್ದಂಗೆ ಮಾಡೋದು ಶ್ರೇಯಿ, ನೀನು ಹೇಳ್ದಂಗೆ ಮಾಡಲ್ಲ. ಈಗ ಫೋನ್ ಬಿಟ್ಬಿಡು. ಸ್ನ್ಯಾಪ್ ಆಗ್ತಾ ಕೂತಾನೆ ಗೈಸ್. ಈ ನನ್ನ ಮಕ್ಕಳು ಸ್ನ್ಯಾಪಲ್ಲಿ ಸ್ಟ್ರೀಕ್ ಮೇಂಟೈನ್ ಮಾಡೋದನ್ನ ಲೈಫಲ್ಲಿ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ IAS IPS ಆಗಿರೋದು. ಕ್ಯಾ ಬಾತ್ ಹೈ ಸರ್, ಕ್ಯಾ ಬಾತ್, ಯೇ ಬಾತ್ ಹೈ. ಯಾವ ಥರ ಮಾಡಿಸ್ತೀನಿ ಅಂದರೆ 99.9% ಗರ್ಲ್ಸು ಶ್ರೇಯಸ್ ಶ್ರೇಯಸ್ ಅನ್ಬೇಕು. ಶ್ರೇಯಸ್ ಶ್ರೇಯಸ್ ಅನ್ಬೇಕು ನೆಕ್ಸ್ಟ್. ಎಷ್ಟಿದು? ಕಾಣಿಸ್ತಾ ಇಲ್ಲ. ಹೇಳು ಕರೆಕ್ಟಾಗಿ. ನಿಜವಾಗ್ಲೂ ಗೊತ್ತಿಲ್ವೋ? ಹೇಳು ಎಷ್ಟು ಅಂತ. 4. ಏಯ್ ಕರೆಕ್ಟಾಗಿ ಹೇಳ್ದಲ್ಲೋ. ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು ಯಾವುದು? 1. ಏಯ್ ಕರೆಕ್ಟಾಗಿ ಹೇಳ್ತಿದ್ಯಾ? ಇದು ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಗೈಸ್, ಒಂದು ಕರೆಕ್ಟಾಗಿ 3 ಗೆಸ್ ಮಾಡ್ದ. ಕಾಣಿಸ್ತಾ ಇದೆ ಅವ್ನು, ಏನೋ ಗೊತ್ತಿಲ್ಲ. ಬಟ್ ನನಗಂತೂ ನಿಜವಾಗ್ಲೂ ಕಾಣಿಸಲ್ಲ ಅಂತಾನೆ. ಕಾಣಿಸ್ತಾ ಇಲ್ಲ, ಒಂದು ಅಂದಾಜ್ ಮೇಲೆ ಹೇಳಿದ್ದು. ಹೌದಾ? ಏನೋ ನಂಬ್ತಾ ಇದ್ದೀನಿ. ಸೊ ಏರ್ಸ್ಟೈಲ್ ಸ್ಟಾರ್ಟ್ ಆಗಿದೆ. ಅಣ್ಣಗೆ ಹೇಳಿದ್ದೀನಿ ಯಾವ ಥರ ಏರ್ಸ್ಟೈಲ್ ಬೇಕು ಏನು ಅಂದ್ಬಿಟ್ಟು, ಅದೇ ಥರ ಮಾಡಬೇಕು ಇವಾಗ. ಸೊ ಇಲ್ಲಿ
ಫುಲ್ ತೆಗೆದ್ಬಿಟ್ಟು ಎಚ್ ಅಂತ ಹಾಕಿ, ಈ ಕಡೆ BC ಅಂತ ಹಾಕಿ. ಯಾಕೆ ಆಫೀಸ್ಗೆಲ್ಲ ಹೋಗ್ಬೇಕಲೇ, ಹಂಗೆ ಹಾಕ್ಸದ್ ಇವಾಗ ನಿಜಾಗ್ಲು SH ಅಂತ ಹಾಕ್ಸ್ತಿದೀನಿ. ಆ ಕಡೆ ಬೇಡ ಶ್ರೇಯಸ್ ಹೇಮ ಅಂತ, ಈ ಕಡೆ ಭರತ್ ಚೇತು ಅಂತ. ಹಂಗೆ ಆ ಕಡೆ ನೀನು ನೀನ್ ಹೆಂಡ್ತಿ, ಈ ಕಡೆ ಇಬ್ರು ತಮ್ಮಂದ್ರು ನಿನಗೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಹಂಗೆಲ್ಲ ಮಾಡ್ತಾರೆ ನೊಂದೋಗ್ಬಿಡ್ತಾನೆ. ಆಲ್ರೆಡಿ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವನಿಗೆ. ಸೊ ನಡೀತಿದೆ. ಯಾವ ಥರ ಫೀಲ್ ಆಗ್ತಿದೆ ಇವಾಗ? ಏನ್ ಮಾಡಿಸ್ತಾ ಇದೆಯೋ ಗೊತ್ತಿಲ್ಲ, ಸುಮ್ಮನೆ ಈ ಕಡೆ ಫುಲ್ ತೆಗಿಸ್ಬಿಟ್ಟಿದ್ದೀನಿ. ಲಾಸ್ಟಿಗೆ ಬಿಸ್ತಾಗ ಮಾಡ್ತೀನಿ. ಈ ಕಡೆ ತೆಗೆದುಬಿಟ್ಟಿದೆ ಅಲ್ಲಣ್ಣ ಫುಲ್ಲು. ನಿಜವಾಗ್ಲೂ ನನಗೇನಾದ್ರು ಈ ಥರ ಚಾಲೆಂಜ್ ಕೊಟ್ಟರೆ ಖಂಡಿತ ಮಾಡ್ಸಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಕೂದಲು ಮತ್ತು ಗಡ್ಡ ಮೇಲಂತೂ ಜಾಸ್ತಿ ಪ್ರೀತಿ. ಗಡ್ಡ ನಾನು ಇದುವರೆಗೂ ಕ್ಲೀನ್ ಶೇವೇ ಮಾಡಿಸಿಲ್ಲ. ಸೊ ಇನ್ ಕೇಸ್ ಈ ವಿಡಿಯೋಗೆ ಏನಾದ್ರು 2K ಲೈಕ್ಸ್ ಬಂತು ಅಂತಂದರೆ ನಾನು ಇದನ್ನ ಸೇಮ್ ವಿಡಿಯೋನ ನಾನು ಬ್ಲೈಂಡ್ ಫೋಲ್ಡೆಡ್ ಆಗಿ ನನ್ನ ಫ್ರೆಂಡ್ ಚೇತು ಇಲ್ಲಾಂದರೆ ನಮ್ಮಪ್ಪ ನಮ್ಮಮ್ಮ ಯಾರಾದರೂ ಒಬ್ಬರು ನನ್ನ ಎಷ್ಟನ್ನು ಡಿಸೈಡ್ ಮಾಡೋ ಥರ ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋ ಬೇಕು ಅಂದರೆ 2K ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಫುಲ್ ಅಂದುತ್ತವನೇ ಗೈಸ್ ಇವನು. ಇವಾಗ ಈ ಒಂದು ಸೈಡ್ ಎಲ್ಲ ಆಗಿದೆ, ಸೈಡು ಬ್ಯಾಕು ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಇದೇನಿದೆಯಲ್ಲ ಇದು ಸ್ಟ್ರಿಪ್ಸು ಸ್ವಲ್ಪ ಕಾಟ ಕೊಡ್ತಿತ್ತು. ಅದಕ್ಕೆ ಇದನ್ನು ಕೆಳಗಡೆ ಮಾಡ್ಬೇಕಾದ್ರೆ ಮೇಲೆ ಎತ್ತಿ ಕೆಳಗಡೆ ಎತ್ತಿ ಏನೋ ಮಾಡಿ ಮ್ಯಾನೇಜ್ ಮಾಡಿದ್ವಿ. ಆ್ಯಂಡ್ ಇವಾಗ ಬಂದು ಶ್ರೇಯಸ್ಗೆ ನಾನು ಕಟಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆಯಿತಾ, ಅಣ್ಣ ಮಾಡಲ್ಲ ಕಟಿಂಗ್ ಇವಾಗ, ಮೇಲೆ ನಾನು ಕಟಿಂಗ್ ಮಾಡ್ತಿದ್ದೀನಿ. ನಾನು ಕಟಿಂಗ್ ಮಾಡ್ತಿದ್ದೀನಿ ಮೇಲೆ. ಬೇಡ ನಿಜಾಗ್ಲು ಬೇಡ ನಿಜಾಲು ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ರೆಗ್ಯುಲರ್ ಕಟಿಂಗ್ ಹೆಂಗಿರುತ್ತೆ ಗೊತ್ತಾ, ಒಂಥರ ಇರುತ್ತೆ ಒಂದು ರೆಗ್ಯುಲರ್ ಕಟಿಂಗು. ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡ್ತಾ ಇದ್ದೀವಿ. ಸೊ ರೆಗ್ಯುಲರ್ ಕಟಿಂಗ್ ಎಲ್ಲ ನೋಡಿದ್ರೆ ಬೇಜಾರಾಗ್ಬಿಡ್ತಾರೆ. ಏನೇನು ರೆಗ್ಯುಲರ್ ಕಟಿಂಗ್ ನೋಡಿದ್ರೆ ಬೇಜಾರಾಗ್ಬಿಡ್ತಾರೆ. ಅದ ಇನ್ ಕೇಸ್ ಏನೋ ಫೋಟೋ ಸಿಕ್ಕರು ಹಾಕ್ತೀನಿ. ಕೆಲವರೆ ಯಾವ ಥರ ರೆಗ್ಯುಲರ್ ಕಟಿಂಗ್ ಮಾಡ್ತಿದ್ದಾರೆ. ನಾನು ಎಷ್ಟೊಂದು ಸಲ ರೇಗಿಸ್ತಾ ಇದ್ದೆ ಅವನಿಗೆ. ಅದಕ್ಕೋಸ್ಕರನೇ ಒಂದು ಥಾಟ್ ಬಂತು. ಬೆಳಗ್ಗೆ ನಾನು ಕಟಿಂಗ್ ಬಂದಾಗ ಒಂದು ಥಾಟ್ ಬಂತು. ನಾನು ಅಣ್ಣ ಒಂದು ರೀಲ್ ಮಾಡ್ತಿದ್ವಿ. ಸೊ ಆ ರೀಲ್ ನೋಡಿದ್ರೆ ಹೋಗಿ ಚೆಕ್ಔಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಅದು ರೀಲ್ ಮಾಡ್ಬೇಕಾದ್ರೆ ನಂಗೆ ಒಂದು ಥಾಟ್ ಬಂತು. ಮಲಗಿದ್ದವನ್ನ ಎಪ್ಸಿ ಕರ್ಕೊಂಬಂದಿರೋದು ನೊಂದು ತಾವೇ ಗೊತ್ತಿಲ್ಲ. ತಲೆ ಕೆಡ್ಸ್ಕೊಬಿಡಷ್ಟೇ, ಚೆನ್ನಾಗೇ ಬರುತ್ತೆ. ಲೈಟಾಗಿ ನೀನು ಮಾತಾಡಂಗಿಲ್ವೋ, ನೀನು ಗೊತ್ತಿಲ್ಲ. ಅದು ಹಿಂಗೆ ಮೇಲೆ ಎತ್ಬಿಟ್ಟು ಹಿಂಗೆ ತೋರಿಸ್ಬಿಡಿ ಅಣ್ಣ. ಹಾಂ ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾಣ, ನಾನು ಗಾರೆಪಳ್ಳಿ ರೋಡಲ್ಲಿ ಬರ್ತೈತೆ, ಅಲ್ಲಿ ನನ್ನ ತಮ್ಮ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ನಾನು ಚೀಪ್ ಆ್ಯಂಡ್ ಬೆಸ್ಟ್ಗೆ ಹೋಗಿದ್ದೀನಿ. ಬುಸ್ ಕಟ್ ಮಾಡು ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಮುಂದೆ ಕೆಚ್ಬಿಟ್ಟು ಅವನೇ ಬುಸ್ಕಟ್ ಅಂತೆ, ಬಸ್ಕಟ್ ಅಲ್ಲ ಅದು ಬುಸ್ಕಟ್. ಲಾಸ್ಟ್ ಟೈಮು ಎಷ್ಟು ನಗ್ದಿದೆ ಅಂತಂದ್ರೆ ಅವನು ಬಸ್ಕಟ್ ನೋಡ್ಬಿಟ್ಟು ನಾನು ಫುಲ್ ಹೊಟ್ಟೆ ನೋವು ಬರೋಷ್ಟು ನಗ್ಬಿಟ್ಟಿದ್ದೀನಿ. ಅದಕ್ಕೆ ಈ ಸಲ ಡಿಸೈಡ್ ಮಾಡಿ ನಾನೇ ಮಾಡಿಸ್ತಾ ಇರೋದು. ನೋಡೋಣ ನಿಂಗೆ ನಮ್ಮ ಅಕ್ಕೆ ಹೆಂಗೆ ಓಕೆ ಅಪ್ರೂವ್ ಮಾಡ್ತಾರೆ. ಈ ವಿಡಿಯೋ ಈ ಕಟಿಂಗ್ ಚೆನ್ನಾಗಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ ನನಗಂತೂ. ನನಗೆ ಒಂದು ಕಟಿಂಗ್ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಗಡ್ಡ ಹೆಂಗೆ ಬಂದಿದೆ ನೋಡಿ, ಒಳ್ಳೆ ಪ್ಯಾಚ್ ಬಂದಿದೆ ಅವನಿಗೆ ಗಡ್ಡ. ಇದನ್ನ ಯಾವ ಥರ ಮಾಡಿಸೋದು ಅನ್ನೋದೇ ನಮಗೆ ಯೋಚನೆ ಆಗ್ತಾ ಇರೋದು ವರ್ಷದಿಂದ. ಸೊ ನಾನು ಆ್ಯಕ್ಚುಲಿ ಪ್ಲ್ಯಾನೇ ಮಾಡಿರಲಿಲ್ಲ ಈ ವಿಡಿಯೋ ಹಿಂಗೆ ಮಾಡಿಸ್ಬೇಕು, ಅವ್ನು ಹಿಂಗೆ ಮಾಡಿಸ್ಬೇಕು. ಎಲ್ಲ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡಿರೋದು ಅವನಿಗೆ. ಮಾರ್ನಿಂಗ್ ಪ್ಲ್ಯಾನ್ ಮಾಡಿ ಅವ್ನ ಫೋಟೋ ಎತ್ತಿ ಇದಕ್ಕೆ ಯಾವ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತೆಲ್ಲ ತೆಗೆದು ಹಾಕಿ ಅದನ್ನು ನಾನು ಸ್ಟಾರ್ಟಿಂಗ್ ಹಾಕಿದ್ದೀನಿ. ಅದನ್ನೆಲ್ಲ ಮಾಡಿ ಇವಾಗ ಅಣ್ಣ ಕಟಿಂಗ್ ಕಟಿಂಗ್ ಮಾಡಿಸ್ತಾ ಇದ್ದಾನೆ. ಆದರೂ ನಿನ್ನ ಧೈರ್ಯ ಮೆಚ್ಚಬೇಕೋ ಸೈ. ನಾನಾಗಿರೋ ನಿಜವಾಗ್ಲೂ ಒಪ್ಕೊಳ್ಳೋಕೆ ಕಷ್ಟಪಡ್ತಿದ್ದೆ. ಐಸ್ ಕೆಟ್ಟ ಮಾತಲ್ಲೆಲ್ಲ ಬೈತವನು ನನಗೆ. ನಂಗೆ ನೋಡಬೇಕು ಒಂದ್ಸಲ ನಂಗೆ ಟೆನ್ಷನ್ ಆಗ್ತಿದೆ ಅಂತೆಲ್ಲ. ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತಾಡಲ್ಲ, ಕ್ಯಾಮ್ರಾ ಆಫ್ ಮಾಡಿದ್ರೆ ಕೊಯ್ ಅಂತಾನೆ. ಏನೋ ಶೈ ಫ್ರೆಂಡ್ಶಿಪ್ಪಲ್ಲಿ ಏನೇನೋ ಕೊಟ್ಟವ್ರಂತೆ. ನೀನು ನನ್ನ ಕೂದಲು ಕೂಡ ಕಳ್ತಿದ್ಯಲ್ಲೋ. ಕೊಟ್ಟಿದ್ದೀನಿ ಅಲ್ಲಿ. ಹಾಂ ಅದು ಯಾರು ಹೇಳಿ ನೀನು? ನಮ್ಮಣ್ಣ ಕಣು ನೀನು. ಗೈಸ್ ಫುಲ್ಲಿ ಹೇರ್ ಸ್ಟೈಲ್ ಮುಗ್ದಿದೆ ಅವನದು. ಇವಾಗ ಬಿಯರ್ಡ್ಗೆ ಹೋಗ್ಬೇಕು ನಾವು. ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಫೈನಲ್ ಜಡ್ ನಾನು ನಿಮ್ಗೆ ತೋರಿಸ್ತೀನಿ. ಶೈ ಮಾತ್ರ ಚೆನ್ನಾಗಿ ಕಾಣಿಸ್ತಿದ್ಯಾ? ಹೌದು, ನನಗೆ ಇಷ್ಟ ಆಗುತ್ತೆ ಅಂತ ಹೆಂಗೆ ಹೇಳ್ತೀಯ ನೀನು? ನೀನು ಮಾಡಿಸ್ತಾ ಇದೆಯಲ್ಲ, ನನ್ನ ಮೇಲೆ ಇಷ್ಟು ನಂಬಿಕೆ ಇದೆಯಲ್ಲ ಶೈ ನನಗೆ ನಿಜವಾಗ್ಲೂ ಸಖತ್ ಒಂಥರ ಫೀಲ್ ಆಗ್ತಾ ಇದೆ. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದೆಯಲ್ಲ ನೀನು ಅಂತ. ಬಿಯರ್ಡು ನಾನು ಇವ್ನಿಗೆ ಏನು ಹೇಳ್ತಿದ್ದೀನಿ, ಇವ್ನಿಗೆ ಇಲ್ಲಿ ಪ್ಯಾಚ್ ಇದೆ. ಸೊ ಅದಕ್ಕೋಸ್ಕರ ಫುಲ್ ಶೇವ್ ಮಾಡಿಸ್ಬಿಟ್ಟು ಇಷ್ಟು ಮಾತ್ರ ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವನು ಫುಲ್ ಶೇವ್ ಬೇಡ ನನಗೆ ಹೇಳ್ತಾವನೆ. ಬಿಯರ್ಡು ಒಂದು ಸ್ವಲ್ಪ ಏನಣ್ಣ ನೋಡಿ ಮಾಡಿ ಬಿಯರ್ಡ್ಗೆ ಬಿಸ್ತೀನಿ ನಾನು, ನಾನೇ ನೋಡ್ತೀನಿ ಅಂತ ಅವನು. ಕಳ್ಳನ ಮಗ ಬಿಚ್ಚಕ್ಕೆ ಬಿಟ್ಬಿಡ್ತೀವ ನಾವು? ಬಿಟ್ಬಿಡ್ತೀವಾ?
ಸೊ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ 2 ನಂಬರ್ ಹಾಕ್ಬಿಟ್ಟು ಫುಲ್ಲು ಫೇಡೆಡ್ ಲುಕ್ ಕೊಟ್ಟು, ಸೊ ಇಲ್ಲಿ ನೋಡಿ ನಾನು ಕೊಟ್ಟಿದ್ದೀರಲ್ಲ ಫೇಡೆಡ್ ಲುಕ್ ಇಲ್ಲಿಂದ ಆ ಥರ ಫುಲ್ ಫೇಡೆಡ್ ಲುಕ್ ಕೊಟ್ಟು ಇಲ್ಲಿ ಸ್ವಲ್ಪ ಬಿಟ್ಟು ಹಿಂಗೆ ಬಿಟ್ಟು ಇದನ್ನು ಶೇಪ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋಣ ಏನು ಅಂತ. ಅಲ್ಲಿ ವಿ ಮಾಡ್ಬಿಡೋಣ ಮುಂದೆ. ನನಗೇನಂದರೆ ನನಗೆ ವಿ ಬಿಟ್ಟು ಬೇರೆಯವ್ರು ಯಾರು ವಿ ಬಿಡಲಿ ಅಂತ ನನ್ನ ಖುಷಿ ನನ್ನೊಂಥರ. ಆಮೇಲೆ ನಾನು ಇಲ್ಲೇ ಯಾವಾಗಲೂ ಹೇರ್ ಸ್ಟೈಲ್ ಮಾಡಿಸೋದು. ಒಂದು 10-15 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಇಲ್ಲೇ ಬರೋದು ಹೇರ್ ಸ್ಟೈಲ್ಗೆ. ದೂರ ಇದ್ದಾಗ ಒಂದೊಂದ್ಸಲ ಬೇರೆ ಮಾಡಿಸ್ತೀನಿ. ನನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಣ್ಣ. ಹಂಗೆ ಅದೊಂದು ಮೀಸೆ ಇದೆಯಲ್ಲ, ಇದು ಈ ಮೀಸೆನ ಒಂದು ಸ್ವಲ್ಪ ಟ್ರಿಮ್ ಅಂದರೆ ಇದು ಮಾಡಿ ಶೇಪ್ ಮಾಡಿಬಿಡಿ. ಒಂದು ಕಟ್ಟಿಂಗ್ ಎಲ್ಲ ಆಗಿದೆ, ಟ್ರಿಮ್ಮಿಂಗ್ ಎಲ್ಲ ಆಗಿದೆ. ಈಗ ಏರ್ ವಾಶ್ ಮಾಡಿಸಾದ್ಮೇಲೆ ಏರ್ ಸೆಟ್ ಮಾಡಬೇಕು. ಏರ್ ಸೆಟ್ ಮಾಡಿದ್ಮೇಲೆ ಯಾವ ಥರ ಲುಕ್, ಆಫ್ಟರ್ ಲುಕ್ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ಭಾಷೆ ಹಂಗೆ ಎದ್ದು ತೆಗಿಬೇಡ, ಬಾರೋ ಬಾ ಹಿಂದೆ ಬಾ. ಹಂಗೆ ನೀವು ನಾನೇ ನಿನಗೆ ದಾರಿ ದೀಪ ನಡಿ. ಏರ್ ವಾಶ್ ನಡೀತಿದೆ ಶ್ರೇಯಸ್ಗೆ. ಸ್ವಲ್ಪ ಫೇಶಿಯಲ್ ಗೀಶಲ್ ಮಾಡಿಸೋಣ ಅಂದ್ಬಿಟ್ಟು ಮಾಸ್ಕ್ ತೆಗೆಸ್ಬಿಟ್ಟು ಕಣ್ಣು ಮುಚ್ಚಿದ್ವಿ. ಹೆಂಗಿದ್ರು ಅವ್ನು ನೋಡೋಕ್ಕಾಗಲ್ಲ, ಯಾಕಂದರೆ ಕಣ್ಣು ಮುಚ್ಚಿರೋದ್ರಿಂದ ಕಣ್ಣು ಬಿಟ್ಟರೆ ಅವ್ನು ಉರಿಯುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಕ್ಯಾಮ್ರಾ ಆನ್ ಆಗಿದೆ, ಕಣ್ಣು ಬಿಟ್ಟರೆ ಹೊಡಿತೀನಿ ಹಿಂಗೆ. 7 ಗಂಟೆ ಕಣ್ಣು ಬಿಡೋಂಗಿಲ್ಲ, ನೀನು ಹಂಗೆ ಮುಚ್ತೀನಿ ಇವಾಗ ಅದನ್ನು. ಸೊ ಗೈಸ್ ಇವಾಗ ಮತ್ತೆ ಇವನಿಗೆ ಇದನ್ನು ಹಾಕೋ ಟೈಮು ಬೈಕೊಂತವನೇ ಮನಸ್ಸಲ್ಲೇ ಅಂತ ಗೊತ್ತು, ಬಟ್ ಏನೂ ಮಾಡೋಂಗಿಲ್ಲ. ನಾನು ಮತ್ತು ಅಣ್ಣ ಸೇರಿ ಇವನಿಗೆ ರೆಡಿ ಮಾಡಿದ್ದೀವಿ. ಅವ್ನಿಗಿನ್ನ ಏನು ಯಾವ ಥರ ಕಟ್ಟಿಂಗ್ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ. ಇವಾಗ ಅವನಿಗೆ ಓಪನ್ ಮಾಡಿಸಿ ಅವನದು ರಿವ್ಯೂ ಕೇಳೋ ಸಮಯ. ಶ್ರೇಯೇ ಓಪನ್ ಮಾಡಿ. ಶ್ರೇಯೇ ಹೆಂಗಿದೆ ಅಂತೀಯ ಅಣ್ಣ? ಮಿರರ್ ತೋರಿಸಿ ಅವನಿಗೆ ಹಿಂದೆ. ಗೈಸ್ ಫೈನಲ್ ಲುಕ್ಕು ಶ್ರೇಯಸ್ದು ಹೆಂಗಿದೆ ನೋಡಿ. ಸ್ಮೈಲ್ ಮಾಡೋ, ತಲೆ ಬಗ್ಸ್ ಒಂಚೂರು ನೋಡಿ ಕಾಣಿಸ್ತದೆ. ಒಂದು ಆಲ್ರೆಡಿ ಬಿಫೋರ್ ಲುಕ್ ನೋಡಿದ್ದೀರಲ್ಲ, ಸೊ ಬಿಫೋರ್ ಲುಕ್ಕಿಂದ ಇದು ಆಫ್ಟರ್ ಲುಕ್ಕು ಯಾವ್ದು ಚೆನ್ನಾಗಿದೆ ನೀವೇ ಸ್ಟ್ರೈಟ್ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಇವಾಗ ಅವ್ರ ಅಮ್ಮದು ಅವ್ರ ಹೆಂಡ್ತಿದು ರಿಯಾಕ್ಷನ್ ನೋಡೋ ಸಮಯ. ಆ್ಯಂಡ್ ಥ್ಯಾಂಕ್ಸ್ ಅಣ್ಣ. ಆ್ಯಂಡ್ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಿಪ್ಪಲ್ಲಿ ಹಾಕಿದ್ದೀನಲ್ಲ, ಯಾವುದು ಎಲ್ಲಿ ಲೊಕೇಶನ್ ಏನು ನಂಬರ್ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನಾದ್ರು ಎಷ್ಟು ಬೇಕಂದರೆ ಮಾಡ್ತಾರೆ. ಹೆಂಗಿದೆ ಶ್ರೀ? ಚೆನ್ನಾಗಿದೆ. ಅಷ್ಟೇನಾ? ಒಂದೇ ವರ್ಡಲ್ಲಿ ಮುಗಿಸ್ಬಿಟ್ಟಲ್ಲೋ? ಚೆನ್ನಾಗಿ ಬಂದಿದೆ. ಈ ಥರ ಯಾವ ಥರ ಮಾಡಿಸಿದ ಕಟ್ಟಿಂಗು? ಇಲ್ಲಲ್ಲೋ. ಹೆಂಗೆ ಅನ್ನಿಸ್ತಿದೆ? ಚೆನ್ನಾಗಿ ಮಾಡಿದ್ದಾರೆ. ಹೆಂಗಿದೆ ಹುಡುಗ? ಫುಲ್ಲು ಶೈ ಕಳ್ಳನ್ ಮಗ. ಅವ್ನು ಹೆಂಡ್ತಿದ್ದು ಮತ್ತು ಅವ್ರ ಅಮ್ಮ ರಿಯಾಕ್ಷನ್ ನೋಡ್ಕೊಂಡು. ಸೊ ಗೈಸ್ ಇವಾಗ ಶ್ರೇಯಸ್ ಅವ್ರ ಅಮ್ಮದು ರಿಯಾಕ್ಷನ್ ತಗೊಳ್ಳೋ ಟೈಮ್. ಹೆಂಗಿದೆ ಆಂಟಿ? 1ರಿಂದ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 1ರಿಂದ 10? 95 ಕೊಡ್ಬೋದು. ನೋಡ 1ರಿಂದ 100ರಲ್ಲಿ 95 ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಹಿಂದೆ ತಿರ್ಗು ಹಂಗೆ ತೋರಿಸು. ಹೆಂಗೆ ನೋಡೋ ಹೆಂಗೆ ಮಾಡ್ಸೋದು, ಈ ಥರ ಮಾಡ್ಸೋದು. ಶ್ರೇಯಸ್ ಅವ್ರ ವೈಫು ಅವರು ಕಾಲೇಜ್ ಲೆಕ್ಚರರು, ಅದನ್ನು ಮುಗಿಸ್ಕೊಂಡು ಇದಕ್ಕೆ ಹೋಗಿದ್ದಾರೆ, ಏನಂತಾರೆ ಟ್ಯೂಷನ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ. ಅದಕ್ಕೆ ವೀಡಿಯೋ ಕಾಲ್ ಮಾಡೋಕ್ಕಾಗ್ತಾಯಿಲ್ಲ. ವೀಡಿಯೋ ಅದು ಆದಮೇಲೆ ಫ್ರೀ ಆಗಾದ್ಮೇಲೆ ವೀಡಿಯೋ ಕಾಲ್ ಮಾಡ್ತೀವಿ. ಆ್ಯಂಡ್ ಇವಾಗ ಇನ್ನೊಬ್ಬರು ಫ್ರೆಂಡ್ ರಿಯಾಕ್ಷನ್ ತೊಗೋಬೇಕು. ಸ್ಟೆಪ್ 1 ಆಂಟಿ ರಿಯಾಕ್ಷನ್ ಬಂದಿದೆ, ಆಂಟಿ ಪಾಸ್ ಆಗಿದ್ದೀವಿ ನಾವು ಆಂಟಿ ಪ್ರಕಾರ. ಆ್ಯಂಡ್ ಇನ್ನು ಫ್ರೆಂಡ್ದು ಮತ್ತು ವೈಫ್ದು ಯಾವ ಥರ ಫೇಲ್ ಆಗ್ತೀವೋ ಪಾಸ್ ಆಗ್ತೀವೋ ಅಂತ ನೋಡೋಣ. ಏನು ಗೊತ್ತಾ ಗೈಸ್, ಇವನ ಹೆಸರು ಭಾರ್ಗವ್ ಅಂತ, ಆಯ್ತಾ? ನಾನು ಚೇತಿ ಹಂಗೆ, ಇವನು ಶ್ರೇಯಸ್ ಹಂಗೆ, ಸರಿನಾ? ಇವಾಗ ಏನಾಗಿದೆ, ಏನು ಶ್ರೇಯಸ್ಗೆ ಒಂದು ಕೆಲಸ ಮಾಡಿದ್ದೀನಿ. ಏನು ಅಂದರೆ ಅವ್ನಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಬ್ಲೈಂಡ್ ಫೋಲ್ಡ್ ಮಾಡಿ ಅವನಿಗೆ ಫುಲ್ಲು ಕಟ್ಟಿಂಗು ಟ್ರಿಮ್ಮಿಂಗ್ ಎಲ್ಲ ನನಗೆ ಹೆಂಗೆ ಅನ್ಸುತ್ತೆ ನಾನು ಹಂಗೆ ಮಾಡಿಸಿದ್ದೀನಿ. ನೀನು ಅದಕ್ಕೆ ರಿಯಾಕ್ಟ್ ಕೊಡ್ಬೇಕು. ಇವಾಗ ಚೆನ್ನಾಗಿದ್ಯಾ? ಮಾಡ್ಸಾಯ್ತು. ಹೆಂಗಿದೆ ಏನು ಅಂದ್ಬಿಟ್ಟು ನೀನು ರಿಯಾಕ್ಷನ್ ಕೊಡಬೇಕು. ಪರ್ಫೆಕ್ಟ್ ಆಗಿ ಚೊತ್ತೆ ತರ ಮಾಡ್ಸಿರ್ತಾನೆ ನೋಡು. ನಾನು ಮಾಡ್ಸಿರೋದು ಗೈಸ್. ನಾನು ಹೇಳಿಲ್ವಾ? ನಾನು ಏನು ಹೇಳಿಲ್ಲ ಅವನಿಗೆ. ಅವ್ನು ಬಂದಿದ್ದೇ ವಿಡಿಯೋ ಮಾಡಿದ್ದೀನಿ, ಆಯ್ತಾ? ಅವನೇ ಹೇಳಿದ ನೋಡ್ರಿ ಚೊತ್ತೆ ತರ ಮಾಡ್ಸಿ ಹಂಗೆ ಮಾಡ್ಸೋದು. ಅವ್ನು ಯಾವಾಗಲೂ ಬಸ್ ಕಟ್ ತೊಗೊಂಬಿಟ್ಟು ಮಾಡ್ಸಿದ್ದ. ಒಂದ್ಸಲ ಹೊಟ್ಟೆ ನೋವು ಬರೋಕೆ ನಕ್ಕಿದೀವಿ. ಏನೋ ಈ ಸಲ ನೋಡೋ ಒಂದು ನೋಡ್ಬಿಟ್ಟು ಹೇಳು. ಯಾರೋ ಇರೋದು ನೋಡಿ ಗೈಸ್, ಮತ್ತೆ ಸ್ನಾನ ಮಾಡ್ಕೊಂಡು ಅಣ್ಣ ಕಾರ್ ತೆಗಿತಾವನೆ. ರಿಯಾಕ್ಷನ್ ಟೈಮ್ ಇವಾಗ ನೋಡು. ಮಸ್ತ್ ಮಾಡ್ತಾನೆ. ಇವನೇ ಮಾಡ್ಸಿದ್ಯಾ? ತಿರುಗು. ಈ ತರ ಯಾವ್ದೋ ಕಡೆಯಿಂದ ಏನೋ ಕಾಣಿಸ್ತಾ ಇದೆಯಾ? ಹೆಂಗಿದ್ಯೋ? 1ರಿಂದ 10 ಒಳಗಡೆ ರೈಟ್ ಮಾಡು. 1ರಿಂದ 10 ಒಳಗಡೆ ಎಷ್ಟು ಕೊಡ್ತೀಯಾ? ಒಂದು 8.59 ಕೊಡ್ಬೋದು. ಸೊ ಗೈಸ್ ಲಾಸ್ಟಲ್ಲಿ ಫೈನಲ್ ಆಗಿ ನಾವು ಶ್ರೇಯಸ್ ಅವ್ರ ವೈಫ್ದು ರಿವ್ಯೂ ತೊಗೊಂಡ್ವಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ
ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಐ ಬಟನ್ ಇರುತ್ತೆ, ಐ ಬಟನ್ನ ಒಬ್ಬರು 3 ಸಲ ಪ್ರೆಸ್ ಮಾಡ್ಬೋದು. ಸೊ 3 ಸಲ ಪ್ರೆಸ್ ಮಾಡಿ ಪಾಯಿಂಟ್ಸ್ ಕೊಡಿ, ಅದರಿಂದ ನನ್ನ ವಿಡಿಯೋ ಕೂಡ ಬೂಮ್ ಆಗುತ್ತೆ. ಆ್ಯಂಡ್ ಇಷ್ಟು ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.